ಸಾಧ್ಯ ಆದಷ್ಟು ಫಾಸ್ಟಾಗಿ ರಾಜಕಾರಣದ ಸುದ್ದಿಗಳನ್ನು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣಂತೆ. ಯತೀಂದ್ರ ಸಿದ್ದರಾಮಯ್ಯನವರು ಅದು ಏನು ನಿರ್ಧರಿಸಿಕೊಂಡು ಬೆಳಗಾವಿಗೆ ಬಂದರೋ ಗೊತ್ತಿಲ್ಲ. ಅಧಿವೇಶನಕ್ಕೆ 8ನೇ ತಾರೀಕು ಅಧಿವೇಶನ ಶುರುವಾಗ್ತಾ ಇದೆ. ಅವತ್ತೇ ಹೇಳಿಬಿಟ್ರು. ಒಂದು ಸಲ ಅಲ್ಲ, ಎರಡೆರಡು ಸಲ ಹೇಳಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ, ಪೂರ್ತಿ ಅವಧಿ ಅವರೇ ಪೂರೈಸ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗಬೇಕು ಅಂತ ಆಸೆ ಇತ್ತು, ಆದರೆ ಹೈಕಮಾಂಡ್ ಕರೆದು ಹೇಳಿಬಿಟ್ಟಿದೆ, ಎಲ್ಲ ವಿಷಯ ಕ್ಲಿಯರ್ ಮಾಡಿಬಿಟ್ಟಿದೆ ಅಂದರು ಯತೀಂದ್ರ ಸಿದ್ದರಾಮಯ್ಯನವರು. ಅದರ ಮಾರನೇ ದಿವಸ ಹೇಳೋದೆಲ್ಲವನ್ನೂ ನಾನು ಹೇಳಿದ್ದೀನಿ, ನೀವೇನಾರು ಮಾತಾಡ್ಕೊಳ್ಳಿ ಅಂದರು. 9ನೇ ತಾರೀಕು ಆವತ್ತೇ ಶಾಸಕಾಂಗ ಪಕ್ಷದ ಸಭೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾರು ಶಾಸಕರು ಇದ್ರ ಬಗ್ಗೆ ಕೇಳಿದ್ರೆ ಅಂತ ಪತ್ರಕರ್ತರು ಕೇಳಿದಾಗ ಮಾತಾಡಲಿ ಬಿಡಿ ನೋಡೋಣ ಅಂದರು. ಯತೀಂದ್ರ ಅವರ ಹೇಳಿಕೆಗೆ ನೆನ್ನೆ ಒಂದು ದಿವಸ ರಜೆ. ಇವತ್ತು ಮತ್ತೆ ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ. 8ನೇ ತಾರೀಕು, 9ನೇ ತಾರೀಕು, ಇವತ್ತು 11ನೇ ತಾರೀಕು ಮತ್ತೆ 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 ಅದೇ ಹೇಳಿಕೆಯನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಒಂದ್ಸಲ ಕೇಳಿಸ್ಕೊಳ್ಳಿ. ಈಗ ಸಿ ಎಂ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವ್ರು ಹೇಳಿದ್ದಾರೆ. ಬಟ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತೇಳಿ. ನನಗೆ ವೈಯಕ್ತಿಕವಾಗಿ ಅವರು ಪೂರ್ಣಾವಧಿಯನ್ನು, ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಅನ್ನೋ ನಮಗೆ ಹೇಳಿದ್ದೀನಿ. ನಾನು ಏನು ಹೇಳಬೇಕು ಹೇಳಿದ್ದೀನಿ, ಮತ್ತೆ ಅದ್ರ ಬಗ್ಗೆ ಇನ್ನು ಚರ್ಚೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ದೇರ್ ಈಸ್ ನೋ ಟಸಲ್ ಫಾರ್ ಸಿ ಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ನೌ ಎವ್ರಿಥಿಂಗ್ ಈಸ್ ಕ್ಲಿಯರ್. ಹೈಕಮಾಂಡ್ has clearly said, High-Command has clearly said as of now there will be no change in the leadership. No confusion, no change as of. ಈ ಹೇಳಿಕೆಗಳು ಮುಖ್ಯಮಂತ್ರಿಯ ಪುತ್ರನ ಹೇಳಿಕೆ. ಸಿದ್ದರಾಮಯ್ಯನವ್ರಿಗೆ ಹೆಲ್ಪ್ ಆಗ್ತವ? ಯಾವ ಕಾರಣಕ್ಕೂ ಆಗೋದಿಲ್ಲ. ಸಹಾಯಕ ಆಗೋದು ಒತ್ತಟ್ಟಿಗಿರಲಿ, ಕೌಂಟರ್ ಪ್ರೊಡಕ್ಟಿವ್ ಹೇಳಿಕೆ ಇವು. ಯಾವಾಗ ನಾಯಕತ್ವ ಬದಲಾವಣೆ ಚರ್ಚೆ ಕರ್ನಾಟಕದಲ್ಲಿ ತಾರಕಕ್ಕೇರ್ತೋ, ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ನೀವು ಕೂತ್ಕೊಂಡು ಒಂದು ಡಿನ್ನರೋ ಲಂಚೋ ಬ್ರೇಕ್ಫಾಸ್ಟೋ ಮಾಡಿಕೊಂಡು ಜನರಿಗೆ ಸ್ಪಷ್ಟ ಸಂದೇಶ ಕೊಡಿ, ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟಿರಲಿ ಅಂತ ಸೂಚನೆ ಕೊಡ್ತು. ಆ ಪ್ರಕಾರ ಮುಖ್ಯಮಂತ್ರಿಗಳ ಮನೆಗೆ ಬಂದರು, ಉಪಮುಖ್ಯಮಂತ್ರಿಗಳ ಮನೆಗೆ ಬಂದರು. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಒಗ್ಗಟ್ಟಿನ ಸಂದೇಶವನ್ನು ಕೊಡಲಾಯಿತು. ನ ಭೂತೋ ನ ಭವಿಷ್ಯತಿ. ದ್ವಿಪಕ್ಷೀಯ ಮಾತುಕತೆ ರೀತಿಯಲ್ಲಿ ಹೈಪ್ ಸಿಗ್ತದಕ್ಕೆ. ನ ಭೂತೋ ನ ಭವಿಷ್ಯತಿ ಅಂತ ಯಾಕಂದೆ ಅಂದರೆ, ಇತಿಹಾಸದಲ್ಲಿ ಹಿಂದೆ ಯಾವತ್ತೂ ಒಂದು ರಾಜ್ಯದ ನಂಬರ್ 1 ನಂಬರ್ 2 ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪರಸ್ಪರ ಊಟಕ್ಕೆ ತಿಂಡಿಗೆ ಸೇರ್ತಾ ಇರುವುದು ಇಷ್ಟು ದೊಡ್ಡ ಇವೆಂಟ್ ಆಗಿದ್ದು ಮೊಟ್ಟಮೊದಲನೇ ಸಲ ರಾಜ್ಯದಲ್ಲಿ. ಮೊಟ್ಟಮೊದಲನೇ ಸಲ ಆಯಿತು. ಅಷ್ಟಾಯಿತು. ಹೈಕಮಾಂಡ್ ಖುಷಿ ಆಯಿತು. ಆಯ್ತಪ್ಪ, ಮುಂದೆ ಬಂದಿದ್ದು ಬರಲಿ, ಸದ್ಯಕ್ಕಂತೂ ಒಗ್ಗಟ್ಟಿನ ಸಂದೇಶ ಕೊಟ್ಟಿದ್ದಾರೆ, ಬೆಳಗಾವಿ ಅಧಿವೇಶನ ಸುಸೂತ್ರವಾಗಿ ನಡೆಯುತ್ತೆ ಅಂತ. ಆ ಮೂಲಕ ಹೈಕಮಾಂಡಿನ ಮಾತನ್ನು ಪಾಲಿಸಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಂದೇಶ ಆಯಿತು, ಸಿದ್ದರಾಮಯ್ಯನವ್ರದ್ದು ಸಂದೇಶ ಆಯಿತು. ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಹಿಂಗೆ ಹೇಳಿಕೆ ಕೊಟ್ಟರೆ ಹೈಕಮಾಂಡ್ನಿಂದ ಕೇಳೋದಿಲ್ವಾ? ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಿತ್ತಲ್ಲ, ನಿಮ್ಮ ಮಗ ಹಿಂಗೆ ಯಾಕೆ ಮಾತಾಡ್ದ ಅಂತ. ಗೊತ್ತಿಲ್ಲ ಅಂದರೆ ಇದು ಸಿದ್ದರಾಮಯ್ಯನವರಿಗೆ ಕೌಂಟರ್ ಪ್ರೊಡಕ್ಟಿವ್ ಆಗುವಂಥ ಹೇಳಿಕೆ. ನೋಡಿ, ಸಿದ್ದರಾಮಯ್ಯನವರನ್ನು ಬೆಂಬಲಿಸುವ ಅವರದ್ದೇ ಸಚಿವ ಸಂಪುಟದ ಸದಸ್ಯರುಗಳೇ ಸಿದ್ದರಾಮಯ್ಯನವ್ರಿಗೆ ಹೋಗಿ ಹೇಳಿದ್ರಂತೆ, ಯಾಕೆ ಮಾತಾಡ್ತಿದ್ದಾರೆ ಯತೀಂದ್ರ? ಹೀಗೆ ಮಾತನಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಶಾಸಕರಲ್ಲಿ ಒಗ್ಗಟ್ಟು ಹೆಚ್ಚು ಮಾಡ್ದಂಗೆ ಆಗೋದಿಲ್ವಾ ಅಂತ ಹೇಳಿದ್ರಂತೆ. ಇವತ್ತು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ, ಹಿಂಗೆ ಮಾತಾಡಬಾರ್ದಾಗಿತ್ತು ಯತೀಂದ್ರ ಅಂತ, ಮಾತಾಡಬಾರ್ದಾಗಿತ್ತು ಹಿಂಗೆ ಅಂತ. ಹೀಗಿದ್ದಾಗ ಯತೀಂದ್ರ ಯಾಕೆ, ಏನು ಕ್ಯಾಲ್ಕುಲೇಷನ್ ಮೇಲೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ? ಏನು ಕ್ಯಾಲ್ಕುಲೇಷನ್ ಮೇಲೆ? ಮುಖ್ಯಮಂತ್ರಿ ಬದಲಾವಣೆ ಆಗುವುದೇ ಆದರೆ ವಾಟ್ ನೆಕ್ಸ್ಟ್ ಅಂದರೆ ಅವ್ರ ಪಾಡಿಗಾಗುತ್ತೆ ರೀ, ನಮ್ಮದೇನು ಅನ್ನೋ ಪ್ರಶ್ನೆ ಅನೇಕರಲ್ಲಿದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ, ಎಂ ಬಿ ಪಾಟೀಲ್ರಿಗಿದೆ, ಡಾಕ್ಟರ್ ಪರಮೇಶ್ವರ್ರಿಗಿದೆ, ಪ್ರಿಯಾಂಕ್ ಖರ್ಗೆ ಅವ್ರಿಗಿದೆ. ಆಯ್ತಪ್ಪ, ನಮ್ಮದೇನು ಮುಂದೆ ಅಂತ. ಎಲ್ಲರೆಲ್ಲರೂ ತಮ್ಮ ಲೆಕ್ಕಾಚಾರದಲ್ಲಿ ಏನೇನು ಮಾಡಬೇಕು ಮಾಡ್ಕೊತಾ ಇದ್ದಾರೆ. ಹಂಗಿದ್ದಾಗ ಆ ಪ್ರಶ್ನೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗಿರೋದಿಲ್ವಾ? ಯತೀಂದ್ರ ಸಿದ್ದರಾಮಯ್ಯನವರಿಗೆ
ಸಿದ್ದರಾಮಯ್ಯನವರ ಮಗ ಅನ್ನುವುದನ್ನು ಹೊರತುಪಡಿಸಿದರೆ ಬೇರೆ ಏನೂ ರಾಜಕೀಯ ಸ್ಟೇಕ್ ಇಲ್ಲ. ಸಿದ್ದರಾಮಯ್ಯನವ್ರ ಮಗ. ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ವಾಟ್ ನೆಕ್ಸ್ಟ್? ನಂದೇನು? ನಮ್ಮ ಪ್ರಶಾಂತ್ ನಾಥ್ಗೆ ಅನ್ನಿಸ್ತಾ ಇರೋದು ತಮ್ಮನ್ನು ತಾವು ಮುಂದಿನ ಕುರುಬ ನಾಯಕ ಎಂದು ಬಿಂಬಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಈ ಹೇಳಿಕೆಗಳು ಅಂತ. ಈ ಹೇಳಿಕೆಗಳಿಗೆ ಡಿ ಕೆ ಶಿವಕುಮಾರರ ಉತ್ತರ ಏನು? ಮಾತಾಡಿದ್ರು ಅವರು, ಕೇಳಿಸ್ಕೊಳ್ಳಿ. Not following party's high command, sir. He's making a weak statement that my father has been a CM for 5 years. I think CM will reply for him. Not following party's high command, sir. He's making a weak statement that my father has been a CM for 5 years. I think CM will reply for him. Sir, high command. ಹೈಕಮಾಂಡ್ ಮಾತ್ರ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಕೇಳೋದು ನಾವು. ಏನು ಹೇಳಿದ್ದಾರೆ ಮಗ? Sir, high command. ಹೈಕಮಾಂಡ್ ಮಾತ್ರ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಕೇಳೋದು ನಾವು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಕೇಳೋದು ನಾವು ಅಂತ ಸಿದ್ದರಾಮಯ್ಯನವರು ಹೇಳಿದ್ದು ಯಾವಾಗ ಹೇಳಿ? ಯತೀಂದ್ರ ಅವರು ಹೇಳಿಕೆ ಕೊಟ್ಟರು. ಅದಾದ ನಂತರ ಒಂದೇ ಕಾರ್ನಲ್ಲಿ ಯತೀಂದ್ರ ಮತ್ತು ಸಿದ್ದರಾಮಯ್ಯನವರು ಸರ್ಕ್ಯೂಟ್ ಹೌಸಿಗೆ ಹೋದರು. ನೋಡಿ ರಾಜಕಾರಣ ಎಷ್ಟು ವಿಚಿತ್ರ. ಅಪ್ಪ ಮಗ ಒಂದು ಕಾರ್ನಲ್ಲಿ ಹೋದರು, ದೊಡ್ಡ ಸುದ್ದಿ ಆಗತ್ತೆ ರೀ. ಅಪ್ಪ ಮಗ ಅವರು ಒಂದೇ ಕಾರ್ನಲ್ಲಿ ಹೋದರು. ಇವರು ಸರ್ಕ್ಯೂಟ್ ಹೌಸ್ ರೀಚ್ ಆಗುವಷ್ಟರಲ್ಲಿ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹದೇವಪ್ಪನವರು ಬಂದಿದ್ದರು. 4 ಜನ ಕೂತ್ಕೊಂಡು ಊಟ ಮಾಡಿದ್ರು. ಊಟ ಮುಗಿದ ಮೇಲೆ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪನವರು ವಾಪಸ್ ಬಂದರು. ತಂದೆ ಮಗ ಇಬ್ಬರು ಸರ್ಕ್ಯೂಟ್ ಹೌಸ್ನ ಒಂದು ರೂಮ್ನಲ್ಲಿ ಸುಮಾರು ಹೊತ್ತು ಅವರಿಬ್ಬರೇ ಮಾತಾಡ್ತಿದ್ರು. ಬ್ರೇಕಿಂಗ್ ಆಯಿತು ಹೋಗ್ಲಿ ಅತ್ಲಾಗೆ. ಡಾಕ್ಟರ್ ಯತೀಂದ್ರ ಮತ್ತು ಸಿದ್ದರಾಮಯ್ಯ 1-to-1 ಸಭೆ. ಅಪ್ಪ ಮಗನ ಮಾತುಕತೆ ರೀ ಅದು. ಅದು ಏನು ಮಾತಾಡಿದ್ರೋ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ಒಂದೇ ಕಾರ್ನಲ್ಲಿ ಸುವರ್ಣಸೌಧಕ್ಕೆ ಬಂದರು. ಸುವರ್ಣಸೌಧಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರು ಹೇಳಿದ್ದನ್ನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಸಿದ್ದರಾಮಯ್ಯನವರು ಮೊದಲನೆಯ ದಿನ 8ನೇ ತಾರೀಕೆ ಯತೀಂದ್ರ ಅವರು ಹೇಳಿಕೆ ಕೊಟ್ಟಾಗ ಫೋನ್ ಮಾಡಿ ಸ್ವಲ್ಪ ಸಿಟ್ಟಾದರಂತೆ ನಮಗೆ ಮಾಹಿತಿ ಬಂದಿತ್ತು. ಹೀಗೆಲ್ಲ ಯಾಕೆ ಹೇಳ್ತೀಯ ನೀನು, ಸುಮ್ಮನೆ ಆ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಅದಾದ ಮೇಲೆ 3 ಸಲ ಹೇಳಿದ್ರು ಅವರು. ಇವತ್ತೇನಾಯಿತೋ ಗೊತ್ತಿಲ್ಲ. ಜಮೀರ್ ಅಹಮ್ಮದ್ ಖಾನ್ ಅವರು ಫಿಕ್ಸ್ಡ್ ನಿಲುವಿನಲ್ಲಿದ್ದಾರೆ. 2028 ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತ. ಸತೀಶ್ ಜಾರಕಿಹೊಳಿ ಅವರು ಜಮೀರ್ದು ಮೊದಲು ಕೇಳಿಸ್ಕೊಳ್ಳಿ. ಜಮೀರ್ ಅಹಮ್ಮದ್ ಖಾನ್ ಅವ್ರದ್ದು ಇಲ್ಲ, ನಾನು ಹೇಳೋದು ಯತೀಂದ್ರ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಇದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಅದು ಬದಲಾವಣೆ ಆಗಬೇಕಾದ್ರೆ ಯಾರು ಮಾಡಬೇಕು? ನಾವು ನೀವು ಮಾಡಬೇಕಾಗ್ತದ? ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆಲ್ಲ ನಾವು ಬದ್ಧ. ಪ್ರಶ್ನೆನೇ ಇಲ್ಲ ಅಂತಿದಾರಲ್ಲ ಸರ್ ಯತೀಂದ್ರ ಅವರು. ಈಗ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಾನು ಒಂದೇ ಮಾತು ಪದೇ ಒಂದೇ ಮಾತು. ಈಗ ಯತೀಂದ್ರ ಅವರು ಅವ್ರ ಅಭಿಪ್ರಾಯನ ಹೇಳಿದ್ದಾರೆ. ನಂದು ಪದೇ ಒಂದೇ ಹೇಳೋದು. ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಏನು? ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ. ನಾವೆಲ್ಲ ಹೈಕಮಾಂಡ್ ಪಕ್ಷ. ಕುರ್ಚಿ ಖಾಲಿ ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಇಲ್ಲ, ಒಂದು ನಿಮಿಷ. ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ನೋಡಿ, ಯತೀಂದ್ರರ ಹೇಳಿಕೆಗಳಿಗೆ ಅವರ ತಂದೆಯವರ ಒಪ್ಪಿಗೆ ಇಲ್ಲ, ಅವರ ತಂದೆಯವರ ಆಪ್ತರ ಒಪ್ಪಿಗೆಯೂ ಇಲ್ಲ ಅಂತ ಯಾಕೆ ಅನಿಸುತ್ತೆ ಅಂದರೆ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಪಕ್ಷಕ್ಕೆ ಮುಜುಗರ ಆಯಿತಾ ಅವರ ಹೇಳಿಕೆಯಿಂದ ಅಂತ ಕೇಳಿದ್ರೆ ಖಂಡಿತ ಆಗತ್ತೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಅನೇಕರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಾವೇನು ಹೇಳಲಿಕ್ಕಾಗಲ್ಲ. ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅವರಿಂದ ಅವರೇ ಇರ್ತಾರೆ, ಅವರಿಂದ ಅವರೇ ಇರ್ಬೇಕು, ಬೇರೆಯವ್ರು ಯಾರು ಇರ್ಲಿಕ್ಕೆ ಆಗೋಲ್ಲ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದ್ದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದ್ದಾರೆ ಒಂದ್ಸಾರಿ. ಇದು 2ನೇ ಸರಿ 1ನೇ ಸರಿ. ಹೈಕಮಾಂಡ್ ವೀಕ್ ಆಗಿದೆ ಸರ್. ವೀಕ್ ಏನಿಲ್ಲ,
ಈಗೇನೆ ಅಂತ ಹೇಳಕ್ಲ ಕಾಯೋಣ ಹೈಕಮಾಂಡ್ ಕಾಯೋಣ ಅಷ್ಟೇ. ಇದರಿಂದ ಈಗ ಸಿಎಂ ಅವರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮುಜುಗರ ಆಗುವಂಥದ್ದು ಆಗ್ತಾ ಇದೆ. ಅವ್ರು ಹೇಳಬಾರ್ದು, ಅವ್ರ ಪರವಾಗಿ ಬೇರೆ ಯಾರು ಹೇಳಿದ್ರೆ ಓಕೆ, ಅವ್ರು ಹೇಳಿದ್ರೆ ಸ್ವಲ್ಪ ಹಂಗೆ ನೀವು ಹೇಳ್ದಂಗೆ ಮುಜುಗರ ಆಗುತ್ತೆ. ಅನಾವಶ್ಯಕವಾಗಿ ಸಿಎಂ DSM ಡೆಪ್ಯೂಟಿ ಸಿಎಂ ವಿಷಯ ಚರ್ಚೆ ತಾವು ನಿಲ್ಲಿಸಿದ್ರು ಒಳ್ಳೆಯದು. ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಕಡಿಮೆ ಮಾತಾಡಬೇಕು. ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಅಂತ ಕಾಯಿ. ನಾ ಏನು ಮಾತಾಡುದಿಲ್ಲ. ಯತೀಂದ್ರ ಏನು ಹೇಳಿದಾರೆ ಅದ್ರ ಬಗ್ಗೆ ಮಾತಾಡುದಿಲ್ಲ. ನನ್ನ ಅವಶ್ಯಕತೆ ಇಲ್ಲ. ಸರ್, ಈಗ ಬೇರೆಯವ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರಗೆ ಏನು ನನಗೇನು ಗೊತ್ತಿಲ್ಲ. ಏನು ಮುಜುಗರ ಇಲ್ಲ, ಏನಿಲ್ಲ. ನೀವು ಸುಮ್ಮನೆ ಮುಜುಗರ ಮಾಡದಿದ್ರೆ ಸಾಕು. ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ, ಗೊತ್ತಾಯ್ತಲ್ಲ, ಅವ್ರು ಉತ್ತರ ಕೊಟ್ಟು. ನಾನು ಕೇಳಿದೆನಾ? ನಿಮಗೆ ಯಾರು ಹೇಳಿದ್ದನಲ್ಲ, ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರಿಗೆ MLC ಅವರು ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ. ನನ್ನ ಕೇಳ್ತೀರಾ? ಕೇಳಿ. ನಂದೇನಂದ್ರೆ ಹೇಳ್ಬಿಟ್ರೆ ನನ್ನ ಹಿಂದಿನ ಸಚಿವರು ನನ್ನ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇದ್ರೆ ಕೇಳಿ ನಾನು ಹೇಳ್ತೇನೆ. ಆ ಚರ್ಚೆನೂ ಆಗಿಲ್ಲಪ್ಪ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಭದ್ರಾಗಿರ್ತೀರಿ ಅಂತ ಹೇಳೋರೆ, ಅದೇ ನಮ್ದು ಅಷ್ಟೇ. ವಾಟ್ CM ಸೇಸ್ ಅದನ್ನು ನಾವು ಫಾಲೋ ಮಾಡ್ತೀವಿ ಅಷ್ಟೇ. ವಾಟ್ CM ಸೇಸ್, ವಾಟ್ ಹೈಕಮಾಂಡ್ ಸೇಸ್ ಅದನ್ನು ನಾವು ಫಾಲೋ ಮಾಡ್ತೀವಿ. ಹೈಕಮಾಂಡ್ ಏನು ಹೇಳ್ತದೆ ಅದು, ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.